ಅಲ್ಲಲ್ಲ ಈ ರೀತಿ ನಿಮ್ಮ ಮನ್ಯಾಗ ಏನಂತ ಹೇಳಿದ್ದಿ? ಒಂದು ವಾರ ನಾನಂತೂ ನಮ್ಮ ಮನ್ಯಾಗ ನಿಮ್ಮ ಮನೆಗೆ ಬರ್ತೀನಿ ಅಂತ ಹೇಳಿದ್ದೆ. ನಿಮ್ಮ ಮನ್ಯಾಗ ಏನಂತ ಹೇಳಿದ್ದಿ? ನನಗೂ ಕೇಳೋಕ್ಕಾಗಿಲ್ಲ, ಕೇಳೋದನ್ನು ಮರ್ತು ಬಿಟ್ಟಿದ್ದೆ ನಾನು. ಪುಣ್ಯ, ಇವಾಗಲಾದರೂ ಕೇಳಿದೆಲ್ಲ, ಇನ್ನೂ ಒಂದು ವರ್ಷ ಬಿಟ್ಟು ಕೇಳಲಿಲ್ಲಲ್ಲ ನೀನು. ಏ, ಹಂಗೆ ತಪ್ಪು ತಿಳ್ಕೊಬೇಡಲೇ. ನಿಂಗೆ ಗೊತ್ತೈತಲ್ಲ, ಆ ಗದ್ದಲ್ದಾಗ ಇದ್ರಾಗ ಏನು ಕೇಳೋಕ್ಕಾಗಲಿಲ್ಲ, ಬಿಡೋಕ್ಕಾಗಲಿಲ್ಲ. ಹೇಳಿ, ನಿಮ್ಮ ಮನ್ಯಾಗ ಏನಂತ ಹೇಳಿದ್ದಿ? ನಮ್ಮ ಮನ್ಯಾಗ ನಿಮ್ಮ ಮನೆಗೆ ಬರ್ತೀನಂತ ಹೇಳಿದ್ದೆ. ಹ್ಞೂ, ನಗು ನಗು ನೀನು. ಸಾರಿಲೇ, ತಪ್ಪು ತಿಳ್ಕೊಬೇಡ. ಅದು ಪಾಪ ನನಗೋಸ್ಕರ ನೀನು, ಆಮೇಲೆ ಅವ್ರು ಆನಂದವರು, ಅರುಣವರು ಎಷ್ಟೆಲ್ಲ ಕಷ್ಟಪಟ್ರಲ್ಲ. ನಿಮ್ಗೆಲ್ರಿಗೂ ಹೆಂಗೆ ಥ್ಯಾಂಕ್ಸ್ ಹೇಳ್ಬೇಕಂತನೂ ಗೊತ್ತಾಗವಲ್ದು. ಅದರಲ್ಲೂ ನಿನಗಂತೂ ಎಷ್ಟು ದೊಡ್ಡ ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನ ಗೊತ್ತಾ. ಇರಲಿ ಬಿಡಲೆ, ಅದು ಎಷ್ಟು ಸಲ ಥ್ಯಾಂಕ್ಸ್ ಥ್ಯಾಂಕ್ಸ್ ಅಂತ ಹೇಳ್ತಿದ್ದಿ. ಅಂದಂಗೆ ಬಂದಿದ್ರನು ನಿಮ್ಮ ಅಣ್ಣ ನಿಮ್ಮ ಅತ್ತಿಗೆಮ್ಮ ಮನೆಗೆ? ಇಲ್ಲ, ಇನ್ನೂ ಬಂದಿಲ್ಲ. ಅಲ್ಲ, ಇನ್ನು ಫಂಕ್ಷನ್ ಇನ್ನು ನಿನ್ನೆರ ಮನೆಗೆ ಹೋಗಿವಿ. ನಿನ್ನೆ ಅಂದರೆ ಇವತ್ತು ಫಂಕ್ಷನ್ ಗ್ರ್ಯಾಂಡ್ ಇರ್ತೈತೆ ಅವ್ರ ಮನ್ಯಾಗ. ಇನ್ನು ಇವತ್ತು ಫಂಕ್ಷನ್ ಅಂತಂದ್ರೆ ಇವತ್ತು ನಾಳೆ 2 ದಿನ ಫುಲ್ ಬ್ಯುಸಿನೇ ಇರ್ತಾರೆ ಅವರು. ಹಂಗಂದ್ರೆ ನಾಡ್ದು ಇಲ್ಲ ಆಚೆ ನಾಡ್ದು ಹಂಗೆ ಬರ್ಬೋದಂತ ಅನಿಸ್ತೈತಿ ಮನೆಗೆ. ಹೌದನ? ಚಲೋ ಆತು ಬಿಡು. ಅಂದಂಗೆ ನಿಮ್ಮ ಮನ್ಯಾಗ ಏನಾರ ಡೌಟ್ ಬಂತಾನೆ ಯಾರಿಗಾರ? ಇಲ್ಲ ಯಾಕೋದೇ ಪುಣ್ಯ, ಏನೂ ಡೌಟ್ ಬರಲಿಲ್ಲ ಗೊತ್ತನು. ಆದರೂ ಕಾವೇರಿ, ನಾನು ನಿನಗೊಂದು ಥ್ಯಾಂಕ್ಸ್ ಹೇಳಬೇಕು ಗೊತ್ತನು. ನನಗೆ ನೀನು ಥ್ಯಾಂಕ್ಸ್ ಹೇಳ್ಬೇಕಾ? ಅಲ್ಲಲ್ಲಿ ಹೆಲ್ಪ್ ಆಗಿರೋದು ನಿನ್ನಿಂದ ನನಗೆ, ನಾನು ನಿನಗೆ ಥ್ಯಾಂಕ್ಸ್ ಹೇಳ್ಬೇಕು ಅಂಥದ್ರಲ್ಲಿ ಅದೇನಿಲ್ಲ, ಅದು ಉಲ್ಟಾ ನೀನು ನನಗೆ ಥ್ಯಾಂಕ್ಸ್ ಹೇಳಾಕುಂತಿದ್ದಿ. ಅದು ಏನಂದ್ರೆ ಅದು ಹೇಳಿ ಏನದು? ನಿನ್ನಿಂದಾಗಿ ಒಂದು ವಾರ ನಾನು ಆನಂದ ಜೊತೆ ಇರಂಗಾತಲ್ಲ, ಅದಕ್ಕೆ ಎಷ್ಟು ಖುಷಿ ಆಗೋದಿದ್ದು ಗೊತ್ತನು. ಇಷ್ಟು ವರ್ಷದಾಗ ಒಂದು ಸಲ ಕೂಡ ಆನಂದ ನನ್ನ ಜೊತೆ ಅಷ್ಟು ಚಂದ ನತ್ತಾಗ ಮಾತಾಡೇ ಇಲ್ಲಾಗಿದ್ದ. ಅದ ಈ ಒಂದು ವಾರ ನಾವೆಲ್ಲರೂ ಇದ್ದಿದ್ದಕ್ಕೆ ಆನಂದ ನನ್ನ ಜೊತೆ ಎಷ್ಟು ಚಂದ ಮಾತಾಡಂಗಾಯ್ತು. ನಿನಗೆ ಗೊತ್ತಾ, ನಾವು ವಾಪಸ್ ಅಲ್ಲಿಂದ ಬಂದಾಗಿಂದ ಆನಂದ ನನ್ನ ಜೊತೆ ಚಲೋ ನತ್ತಂಗ ಮಾತಾಡಕ್ಕಂತಾನೆ. ಅದಕ್ಕೆ ನನಗತ್ತೆ ಎಷ್ಟು ಖುಷಿ ಆಗತೈತಿ ಗೊತ್ತನ. ಓಹ್, ಹೌದನ? ಚಲೋ ಆತು ಬಿಡು. ಹ್ಞೂನ್ಲಿ, ನಾನು ಎಷ್ಟು ಸಲ ಆನಂದ ಹಿಂದೆ ಬಿದ್ದೀನಿ ಗೊತ್ತಾ. ಆನಂದ್ ಪ್ಲೀಸ್ ಮಾತಾಡು ಮಾತಾಡು ನನ್ನ ಜೊತೆ ಅಂತಂದು ಎಷ್ಟು ಸಲ ಅವ್ನು ಹಿಂದೆ ಬಿದ್ರೂ ಒಂದು ಸಲನೂ ನನ್ನ ತಿರುಗಿ ನನ್ನ ಮುಖನೂ ನೋಡ್ತಿಲ್ಲ ಆಗಿದ್ದ ಗೊತ್ತಾ. ನನಗಂತೂ ಎಷ್ಟೇ ಬೇಜಾರಾಗ್ತಿತ್ತು. ಅದ ಒಂದು ವಾರ ಇವಾಗ ಅಲ್ಲಿ ಹೋಗಿ ಬಂದಾಗಿಂದ ನನಗೆ ಫೋನ್ ಹಚ್ತಾನೆ, ಮಾತಾಡ್ತಿರ್ತಾನೆ ನನ್ನ ಜೊತೆ. ಅಂದ್ರೆ ನಂದು ಕೇಳೋದಕ್ಕಲ್ಲ, ಏನಾಯ್ತು ನಿಮ್ಮ ಮನೆ ನೀ ಹೆಂಗದಿ, ಕಾವೇರಿ ಹೆಂಗದಾಳ ಏನಂತ ಕೇಳಕ್ಕೆ ಹಚ್ಚಿರ್ತಾರಲ್ಲ, ಯಾವುದೋ ಒಂದು ನೆಪದಲ್ಲಿ ಒಟ್ಟಿನಲ್ಲಿ ನನಗೆ ಫೋನ್ ಹಚ್ಚಿ ಮಾತಾಡ್ತಾರಲ್ಲ, ನನಗಂತೂ ಭಾಳ ಅಂದ್ರೆ ಭಾಳ ಖುಷಿ ಆಗುತ್ತೆ ಗೊತ್ತಾ. ಹಿಂಗೆ ಇನ್ನೊಂದು ಸ್ವಲ್ಪ ದಿನ ಹಿಂಗೆ ನನ್ನ ಜೊತೆ ಟಚ್ಚಲ್ಲಿದ್ದ ಅಂದ್ರೆ ಹಂಗೆ ಆನಂದಕ್ಕೂ ಕೂಡ ನನ್ನ ಮೇಲೆ ಲವ್ ಆಗುತ್ತೆ. ಆ ನಂಬಿಕೆ ಅಂತೂ ನನಗಿದ್ದ ಐತಿ ನೋಡು. ಚಲೋ ಆಯ್ತು ಬಿಡು, ನೀನು ಅಂದ್ಕೊಂಡಂಗೆ ಆಗಲಿ. ಮತ್ತು ನಾನು ಅಂದ್ಕೊಂಡಂಗೆ ಆಗಬೇಕು, ಆಗುತ್ತೆ, ನೋಡ್ತಿರ್ಬೇಕಾದ್ರೆ. ಕಾವೇರಿ, ಮುಂದೆ ನನಗೇನಾದರೂ ಸಪೋರ್ಟ್ ಬೇಕಂತ ಹೇಳಿದ್ರೆ, ನನಗೆ ಲವ್ಗೆ ಏನಾದರೂ ಸಪೋರ್ಟ್ ಬೇಕಂದ್ರೆ ನಾನು ಇನ್ನೇನ ಕೇಳ್ತೀನಿ, ನೀನು ನನಗೆ ಸಪೋರ್ಟ್ ಮಾಡ್ತಿಲ್ಲ. ಅಲ್ಲ ರೀತಿ, ಅದು ನಿನಗೆ ಬಿಟ್ಟಿದ್ದು, ಆನಂದವ್ರಿಗೆ ಬಿಟ್ಟಿದ್ದು ನಡಕ ನಾನು ಯಾಕೆ? ನನಗೆ ಇದಕ್ಕೆ ಏನೂ ಸಂಬಂಧ ಇಲ್ಲ. ದಯವಿಟ್ಟು ನನ್ನನ್ನು ಇದರ ನಡಕ್ಕೆ ಮಾತ್ರ ಎಳ್ಯಾಕೋಬೇಡ. ನೀನುಂಟು, ನಿನ್ನ ಫ್ಯಾಮಿಲಿ ಉಂಟು, ಅವ್ರ ಫ್ಯಾಮಿಲಿ ಉಂಟು, ಆನಂದರುಂಟು. ದಯವಿಟ್ಟು ಇದರಲ್ಲಿ ಮಾತ್ರ ನನ್ನನ್ನು ನಡಕ್ಕೆ ಹೇಳ್ಕೊಳಕ್ಕೆ ಹೋಗ್ಬೇಡ. ಸರಿ ಬಿಡು, ನೀನೆಲ್ಲ ಹೆಲ್ಪ್ ಮಾಡ್ತಿದ್ದಿ. ಹಾಯ್. ಹಾಯ್ ಆನಂದ್, ನೀನೇನು ಈ ಕಡೆ? ಏ ಹುಚ್ಚಿ, ನಾನು ಬರ್ತೀನಂತ ಫೋನ್ ಮಾಡಿದ್ದಿಲ್ಲ ನಿನಗೆ, ಆಗಲೇ ಮರ್ತು ಬಿಟ್ಟೇನು? ಅಯ್ಯೋ ಹೌದಲ್ಲ, ಮರ್ತೇ ಬಿಟ್ಟೆ ನೋಡು. ಅದು ನೀವು ಫೋನ್ ಮಾಡಿದಾಗ ನಾನು ಕಾಲೇಜಲ್ಲಿದ್ದೆ, ಕ್ಲಾಸಲ್ಲಿದ್ದೆ. ಹಾಗಾಗಿ ಜಾಸ್ತಿನೂ ಮಾತಾಡ್ದಾಗಲಿಲ್ಲ. ನೀ ಏನು ಮಾತಾಡಿದ್ದು ನನಗೆ ಕೇಳಿಸೇ ಇಲ್ಲ. ಹಾಗಾಗಿ ನೀನು ಹೇಳಿದ್ದು ನನಗೆ ಕೇಳಿಸಿಲ್ಲ ಅಂತ ಅನ್ಸುತ್ತೆ. ಹೋಗಿ ಹೋಗಿ ನಾನು ನಿನಗೆ ಹೇಳ್ತೀನಲ್ಲ, ನನಗೆ ಬುದ್ಧಿ ಇಲ್ಲ ಅಷ್ಟೆ. ಅಂದಂಗೆ ಕಾವೇರಿ ಅವರೇ, ಏನು ನಿಮ್ಮ ಸಮಸ್ಯೆ ಎಲ್ಲ ಬಗೆಹರಿತಾ? ಸಮಸ್ಯೆ ಎಲ್ಲ ಆಲ್ಮೋಸ್ಟ್ ಬಗೆಹರಿದಂಗೆ ಅಲ್ಲ. ಇವಾಗ ಅವ್ರು ಬಂದು ನಮ್ಮ ಮನೆಗೆ ಬಂದು ಏನು ಮಾತಾಡ್ತಾರೆ ಏನು ಅನ್ನೋದನ್ನಷ್ಟೇ ಕಾಯಬೇಕು. ಹೌದಾ, ಚಲೋ ಆಯ್ತು ಬಿಡಿ. ಅಂದಂಗೆ ನಿಮ್ಮ ಮನೆಯಲ್ಲಿ ಏನು ಡೌಟ್ ಏನೂ ಬಂದಿಲ್ಲ ಅಲ್ವಾ ನಿಮ್ಮ ಮೇಲೆ? ಅಂದರೆ 1 ವೀಕ್ ಮನೆ ಬಿಟ್ಟು ಹೋಗಿದ್ರಲ್ಲ, ಅದಕ್ಕೆ ಕೇಳ್ತಾ ಇದ್ದೀನಿ. ಇಲ್ಲ ಇಲ್ಲ, ಹಾಗೇನಿಲ್ಲ. ನಾನು ರೀತಿ ಮನೆಯಲ್ಲೇ ಇದ್ದೆ ಅಂತ ಹೇಳಿದ್ದೀನಲ್ಲ, ಅದನ್ನೇ ಮ್ಯಾನೇಜ್ ಮಾಡಿದ್ದೀನಿ. ಯಾರಿಗೂ ಡೌಟ್ ಏನೂ ಬಂದಿಲ್ಲ. ಒಂದು ನಿಮಿಷ ನೀವಿಬ್ಬರು ಮಾತಾಡ್ತಾ ಇರಿ, ನನ್ನೊಂದು ಫೋನ್ ಬಂದಿದೆ, ಅದನ್ನು ಅಟೆಂಡ್ ಮಾಡಿ ಬರ್ತೀನಿ. ಸರಿ ಆಯಿತು. ಅಯ್ಯೋ ದೇವ್ರೆ, ಇವರಿನ್ನೂ ಇಲ್ಲೇ ನಿಂತಾರಲ್ಲ. ನನಗಂತೂ ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಛೇ. ಕಾವೇರಿ ಅವರೇ, ಅದು ಸಾರಿ ಆನಂದವರೇ, ನಾನು ಒಂದು ಬುಕ್ಸ್ ತೊಗೋಬೇಕಾಗಿತ್ತು. ಅದು ಲೈಬ್ರರಿಲೇ ಇದೆ. ಬ್ಯಾಗ್ ಕೂಡ ಅಲ್ಲೇ ಇಟ್ಟು ಬಂದಿದ್ದೀನಿ. ಸೊ ನಾನು ಹೋಗಿ ಬುಕ್ಸ್ ಬ್ಯಾಗ್ ತೊಗೊಂಬರ್ತೀನಿ. ಹೋಗಂತ್ರಿ ಅಂತೆ. ಇರಿ ಕಾವೇರಿ ಅವರೇ, 1-2 ನಿಮಿಷ ಮಾತಾಡಿ. ನಿಮ್ಮ ಫ್ರೆಂಡ್ದೇನೋ ಫೋನ್ ಬಂದಿದೆ ಅಂತೆ. ಅವಳು ವಾಪಸ್ ಬಂದ ತಕ್ಷಣ ಇಬ್ಬರು ಹೇಗೋ ಲೈಬ್ರರಿನಲ್ಲಿನೇ ಇದೆಯಲ್ಲ ನಿಮ್ಮದು ಬ್ಯಾಗ್, ತೊಗೊಂಡು ಬರಂತೆ ಅಂತ. ಇಲ್ಲ ಪರವಾಗಿಲ್ಲ, ರೀತಿದೇನು ಬುಕ್ಸ್ ತೊಗೊಳೋದಿಲ್ಲ ಅನಿಸುತ್ತೆ. ನನ್ನ ಬುಕ್ಸ್ ತೊಗೊಳೋದಿದೆ. ಸೊ ನಾನು ಹೋಗ್ತೀನಿ.
ಅಲ್ಲ ಕಾವೇರಿ ಅವರೇ, ಅಲ್ಲ ಇಷ್ಟು ದಿನ ನಿಮ್ಮ ಜೊತೆ ಇದ್ದೀನಿ ಅಂದರೆ ಐ ಮೀನ್ ಒಂದು ವಾರ ನಿಮ್ಮ ಜೊತೆ ಇದ್ದೀನಿ, ಇನ್ನೂ ನನ್ನನ್ನು ಅರ್ಥನೇ ಮಾಡ್ಕೊಂಡಿಲ್ವಾ? ಅಲ್ಲ ನನ್ನ ನೋಡಿ ಹಾಗೆ ಎದ್ರುಕೊಂಡು ಓಡೋಗ್ತಿರಲ್ಲ, ಯಾಕೆ? ನಾನೇನಾದರೂ ಹುಲಿನ ಅಥವಾ ಸಿಂಹನ? ಆ, ಹಾಗೇನಿಲ್ಲ, ಅದು ನಂದು ಮತ್ತೆ ನಮ್ಮ ಅಣ್ಣ ಬರ್ತಾನೆ, ಟೈಮ್ ಆಗಿಬಿಡುತ್ತೆ ಅದಕ್ಕೋಸ್ಕರ. ಪರವಾಗಿಲ್ಲ, ಒಂದು 2 ನಿಮಿಷ ಅಷ್ಟೇ ಮಾತಾಡಿ. ಅಲ್ಲ ಇವಾಗ ನಾವಿಬ್ಬರು ಫ್ರೆಂಡಿಗೆ ಒಂದು 2 ನಿಮಿಷ ಟೈಮು ಕೊಡೋದಿಲ್ವಾ ನೀವು? ಅಲ್ಲ ರೀ, ನಾನು ಯಾವಾಗ ನಾವಿಬ್ಬರು ಫ್ರೆಂಡ್ ಅಂತ ಅಂದೆ? ಇದೆಲ್ಲ ಏನೂ ಇಲ್ಲ, ನೀವು ಇದನ್ನೆಲ್ಲ ನನ್ನ ಹತ್ರ ಇಟ್ಕೊಳ್ಳೋದಕ್ಕೂ ಹೋಗಬೇಡಿ. ಇವಾಗ ನೀವು ಬಂದಿರೋದು ಇದಕ್ಕೆ ರೀತಿನ ಕರ್ಕೊಂಡು ಹೋಗೋದಕ್ಕೆ ತಾನೆ, ರೀತಿನ ಕರ್ಕೊಂಡು ಹೋಗ್ರಿ ಅಷ್ಟೇ. ಏನು ವಾಪಸ್ ಅದನ್ನೇ ಹಳೇತೆ ತೆಗ್ದಿದ್ದೀರಾ? ನೋಡಿರಿ, ನೀವು ನನಗೆ ಹೆಲ್ಪ್ ಮಾಡಿದ್ದೀರಾ, ನಾನು ಒಪ್ಕೋತೀನಿ, ಅದಕ್ಕೆ ನಿಮ್ಗೆ ಥ್ಯಾಂಕ್ಸ್ ಕೂಡ ಹೇಳ್ತೀನಿ. ಬೇಕಾದರೆ ನಿಮಗೆ ಇನ್ನೂ ಹೆಂಗೆ ಥ್ಯಾಂಕ್ಸ್ ಹೇಳ್ಬೇಕಂತ ಹೇಳ್ತೀನಿ. ಅದನ್ನು ಬಿಟ್ಟು ವಾಪಸ್ ಈ ಫ್ರೆಂಡ್ಶಿಪ್ ಸ್ಟಾರ್ಟ್ ಮಾಡೋದು, ಫ್ರೆಂಡ್ಸಿಂದ ಆಮೇಲೆ ಲವ್ ಆಗೋದು, ಇದೆಲ್ಲ ರಾಮಾಯಣ ಯಾವುದು ಬೇಡ ನನಗೆ. ಸೊ ನೀವು ಅಲ್ಲೇ ಇರಿ, ನಾನು ಇಲ್ಲೇ ಇರ್ತೀನಿ. ಇನ್ಮೇಲೆ ನೀವು ಯಾರೋ ನನಗೆ ಗೊತ್ತಿಲ್ಲ, ನಾನು ಯಾರೋ ನಿಮ್ಗೆ ಗೊತ್ತಿಲ್ಲ ಅಷ್ಟೇ. ಅಯ್ಯೋ ಅಯ್ಯೋ ಅಯ್ಯೋ, ನಿಮ್ಮ ಮನೆ ಕಾಯುವಾಗ ಹೋಗ ಏನ್ರಿ ನೀವು ಒಂದು ವಾರ ನಿಮ್ಮ ಜೊತೆ ಅಲ್ಲೇ ಇದ್ದು ಕಷ್ಟಪಟ್ಟು ನಿಮ್ಗೆ ಅಷ್ಟೆಲ್ಲ ಎಫರ್ಟ್ ಹಾಕಿ ನಿಮ್ಮ ಕೆಲಸನ ಮಾಡಿಕೊಟ್ಟು ನಿಮ್ಗೆ ಅಷ್ಟೆಲ್ಲ ಹೆಲ್ಪ್ ಮಾಡೀನಿ. ನೀವು ನೋಡಿದ್ರೆ ನನ್ನನ್ನೇನು ಪರಿಚಯನೇ ಇಲ್ಲ ಅನ್ನೋಂಗೆ ಮಾತಾಡ್ತೀರಲ್ರಿ ನೀವು. ಅಲ್ರಿ ಕಾವೇರಿ ಅವರೇ, ಇಷ್ಟು ಬೇಗ ನಾವು ಮಾಡಿರೋ ಹೆಲ್ಪನ್ನು ನೀವು ಮರ್ತು ಬಿಟ್ರಾ? ಅಂದರೆ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡೇ ನನಗೆ ಹೆಲ್ಪ್ ಮಾಡ್ದಂಗಿದೆ? ಚೇಚೆ ಹಾಗೇನಿಲ್ಲಪ್ಪ, ಆ ಥರ ಎಲ್ಲ ಎಕ್ಸ್ಪೆಕ್ಟೇಷನ್ ಇಟ್ಟು ಕೆಲಸ ಮಾಡುವಂಥ ಹುಡುಗ ನಾನಲ್ಲ. ಅಲ್ಲ ಇಷ್ಟು ದಿನ ನಿಮ್ಮ ಜೊತೆ ಇದ್ದೆ, ಅಷ್ಟೆಲ್ಲ ಹೆಲ್ಪ್ ಮಾಡೀನಿ, ಒಂದು ಸ್ವಲ್ಪ ನನ್ನ ಜೊತೆ ಮಾತಾಡಿ ಅಂದರೆ ಹೆಂಗೆ ಮಾಡ್ತೀರಲ್ರಿಪ್ಪ ನೀವು? ಅದು ಅಲ್ಲದೆ ತಾವು ಏನೇನೋ ಓವರಾಗಿ ಯೋಚನೆ ಮಾಡ್ತಾ ಇದ್ದೀರಲ್ಲ, ದಯವಿಟ್ಟು ಆ ಲೆವೆಲಿಗೆ ಓವರಾಗಿ ಯೋಚನೆ ಮಾಡೋದಕ್ಕೆ ಹೋಗ್ಬೇಡ್ರಿ. ಆ ಥರ ಯಾವ ಸೀನೂ ಇಲ್ಲ. ನಾನು ಜಸ್ಟ್ ಫ್ರೆಂಡ್ಶಿಪ್ಪಲ್ಲಿ ಇರೋಣ ಅಂತ ಹೇಳಿದ್ದು. ತಮ್ಮನ್ನು ನೋಡಿದರೆ ತಾವೇ ಯಾಕೋ ಹೆವಿ ಸ್ಪೀಡಲ್ಲಿ ಮುಂದಕ್ಕೆ ಹೋಗ್ತಾ ಇದ್ದೀರಾ ಅಂತ ಅನಿಸುತ್ತೆ. ಏನು ಸಮಾಚಾರ? ಹಲೋ, ಎಕ್ಸ್ಕ್ಯೂಸ್ ಮೀ, ಆ ಥರ ಏನೂ ಇಲ್ಲ. ಹಾಗಾದರೆ ಮಾತಾಡಿ ಅಲ್ಲ ನನ್ನ ಜೊತೆ. ನಾನೇನು ನಿಮಗೆ ಒನ್ ಡೇ ಫುಲ್ಲು ನನ್ನ ಜೊತೆನೇ ಮಾತಾಡಿ ಅಂತ ಹೇಳಿದ್ನ? ಏನೋ ಒಂದು 2 ನಿಮಿಷ ಅಷ್ಟೇ ಮಾತಾಡಿ ನನ್ನ ಜೊತೆ ಅಂದೆ, ಅಷ್ಟಕ್ಕೆ ಹೆಂಗೆ ಮಾಡ್ತೀರಲ್ರಿ ನೀವು? ಸರಿ ಆಯಿತು, ಅದೇನು ಅಂತ ಹೇಳ್ರಿ. ಅದನ್ನೇ ಒಂದು ಸ್ವಲ್ಪ ನಗ್ನಗ್ತಾ ಚೆನ್ನಾಗಿ ಮಾತಾಡ್ರಿ. ನೋಡಿರಿ, ನಾನಿರೋದ ಹಿಂಗೆ, ನಾನು ಮಾತಾಡೋದು ಹಿಂಗೆ. ನಿಮ್ಗೆ ಇಷ್ಟ ಇದ್ರೆ ಮಾತಾಡ್ರಿ, ಇಲ್ಲ ಅಂದ್ರೆ ಬಿಡ್ರಿ. ರೀತಿ ಫೋನಲ್ಲಿ ಮಾತಾಡಿದ್ದಾಯ್ತಾ? ಹಾಂ, ನಂದು ಡ್ಯಾಡಿ ಫೋನ್ ಮಾಡಿದರು, ಎಲ್ಲಿದೆಯಾ ಏನು ಅಂತ ಕೇಳೋದಕ್ಕೆ. ಅದೇ ನೀವು ಬಂದಿರೋ ವಿಷಯನ ಹೇಳಿದರು, ನಾನು ಅದಕ್ಕೆ ಬಂದಿದ್ದಾರೆ ಅಂತ ಹೇಳಿದೆ. ಓ ಹೌದಾ, ಸರಿ ಬಿಡು. ಕಾವೇರಿ, ನೀನು ಆನಂದ್ಗೆ ಥ್ಯಾಂಕ್ಸ್ ಹೇಳಲೇಬೇಕು. ಯಾಕೆ ಗೊತ್ತಾ, ಒಂದು ವಾರ ನಮ್ಮ ಜೊತೆ ಅಲ್ಲಿಗೆ ಬಂದಿದ್ದಕ್ಕೆ ಆನಂದ್ ಆಫೀಸ್ಗೆ ಹೋಗದೆ ಇರೋದಕ್ಕೆ ಇಷ್ಟೊಂದು ಲಾಸ್ ಆಗಿಬಿಟ್ಟಿದೆ ಗೊತ್ತಾ? ಪಾಪ ನಮ್ಮ ಸಲುವಾಗಿ ಆನಂದ್ ಬಿಸ್ನೆಸ್ಸಲ್ಲಿ ಎಷ್ಟೊಂದು ಲಾಸ್ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಮನೆಯಲ್ಲೆಲ್ಲ ಸಿಕ್ಕಾಪಟ್ಟೆ ಪ್ರಶ್ನೆ ಕೇಳಿದ್ರು, ಎಲ್ಲಿ ಹೋಗಿದ್ದಿ ಏನು ಅಂತ. ಆದರೂ ಆನಂದ್ ನಿನ್ನ ಬಗ್ಗೆ ಆಗಲಿ, ನಾವು ಹೋಗಿದ್ರ ಬಗ್ಗೆ ಆಗಲಿ ಏನೂ ಹೇಳೇ ಇಲ್ಲ ಗೊತ್ತಾ? ಹೌದಾ ರೀತಿ, ಅದೆಲ್ಲ ಈಗ ಎದಕ್ಕೆ? ಬಾ ಹೋಗೋಣ, ಟೈಮ್ ಆಗುತ್ತೆ. ಇರೋ ಆನಂದ್, 1 ನಿಮಿಷ. ಹ್ಞೂ ಕಾವೇರಿ, ಆನಂದ್ 1 ವೀಕ್ ಆಫೀಸ್ಗೆ ಹೋಗ್ಲಾರ್ದಕ್ಕೆ ಸಿಕ್ಕಾಪಟ್ಟೆ ಲಾಸ್ ಆಗಿಬಿಟ್ಟಿದೆ ಅಂತ ಅವ್ರ ಡ್ಯಾಡಿ ಮಮ್ಮಿ ಎಲ್ಲ ಹೇಳ್ತಾಯಿದ್ರು. ಅದು ಅಲ್ಲದೆ ಇಷ್ಟೊಂದು ಕೆಲಸ ಎಲ್ಲ ಪೆಂಡಿಂಗ್ನಲ್ಲಿದೆ ಅಂತ, ಹಂಗೆ ಆಫೀಸಲ್ಲಿ ಸಿಕ್ಕಾಪಟ್ಟೆ ಕೆಲಸ ಇದೆ. ಪಾಪ ನಿನಗೋಸ್ಕರ ಎಷ್ಟೊಂದು ರಿಸ್ಕ್ ತೊಗೊಂಡಿದ್ದಾನೆ ಗೊತ್ತಾ ಆನಂದ್. ಎಲ್ಲೂ 1 ವೀಕಲ್ಲ, 2 ಡೇಸ್ ಕೂಡ ಹೋದಳಲ್ಲ ಆನಂದ್. ನಿನಗೋಸ್ಕರ ಅಂತ 1 ವಾರ ಮನೆ ಬಿಟ್ಟು ಬಿಸ್ನೆಸ್ಸಿಂದೆಲ್ಲ ಬಿಟ್ಟು ಬಂದಿರೋದು ಗೊತ್ತಾ? ಇದು ಫಸ್ಟ್ ಟೈಮ್. ರೀತಿ ಸಾಕು ಮಾತಾಡಿದ್ದು, ಬಾ ನಾ ಕಾರ್ ಹತ್ರ ಇರ್ತೀನಿ. ಕಾವೇರಿ ಅವರೇ ಹೋಗಿ ಬರ್ತೀನಿ. ರೀತಿ ಬೇಗ ಬಾ. ಸರಿ. ಅಲ್ಲ ರೀತಿ, ಮತ್ತು ಅಲ್ಲ ಆನಂದ್ ಅವ್ರದ್ದು ಬಿಸ್ನೆಸ್ ಇದೆನಾ? ದೊಡ್ಡ ಬಿಸ್ನೆಸ್ ಮ್ಯಾನ್ ಆನಂದ್. ಎಷ್ಟೊಂದು ಕಾಲ್ಸ್ ಬಂದಿತ್ತು ಗೊತ್ತಾ ಅಲ್ಲೇ ಇದ್ದಾಗ, ಫೋನನ್ನೇ ಸ್ವಿಚ್ ಆಫ್ ಮಾಡಿಬಿಟ್ಟಿದ್ರು. ಅಯ್ಯೋ ದೇವ್ರೆ, ನಿನಗೆ ಗೊತ್ತಾ, ಆನಂದ್ ಯಾವತ್ತು ಈ ಥರ ಯಾರ ಮನೆಗೂ ಹೋಗಿದ್ದವನೂ ಅಲ್ಲ, ಆ ಥರ ಲೈಫ್ ಲೀಡ್ ಮಾಡಿದವನೇ ಅಲ್ಲ. ಎಲ್ಲಿ ಹೋದ್ರೂ ಕಾರು, ಕೈಗೊಬ್ಬರು ಕಾಲ್ಗೊಬ್ಬರು ಆಳು. ಎಷ್ಟು ರಿಚ್ ಇದ್ದಾರೆ ಗೊತ್ತಾ ಆನಂದ್. ಅದು ಏನು ಗೊತ್ತಿಲ್ಲಪ್ಪ, ನಿನಗೆ ಹೆಲ್ಪ್ ಮಾಡಬೇಕಂತ ಅದನ್ನೆಲ್ಲ ಬಿಟ್ಟು ಬಂದಿದ್ರು. 1 ವಾರ ಅವ್ರ ಮನೆಯಲ್ಲಿ ಆಳಾಗಿ ಕೆಲಸ ಮಾಡಿದ್ರು ಗೊತ್ತಾ? ಅವ್ರ ಮನೆಯಲ್ಲಿ, ಆನಂದ್ ಅವ್ರ ಮನೆಯಲ್ಲಿ ಕೈಗೊಬ್ಬರು ಕಾಲ್ಗೊಬ್ಬರು ಆಳು. ಆನಂದಕ್ಕೆ ನೀರು ತಂದು ಕೊಡೋದಕ್ಕೆ ಆಳು 1 4 ಜನ ಕ್ಯೂ ಇರ್ತಾರೆ ಗೊತ್ತಾ ಮನೆಯಲ್ಲಿ. ಅಂಥದ್ದು ಇನ್ನೊಬ್ಬರು ಮನೆಯಲ್ಲಿ ಹೋಗಿ ಕೆಲಸ ಮಾಡಿ ಬಂದಿದ್ದಾನೆ ಆನಂದ್. ನನಗೆ ಆಶ್ಚರ್ಯ ಅನ್ನಿಸ್ತಾ ಇದೆ ಗೊತ್ತಾ?